ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್, ಯಾಕಪ್ಪ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಅಮ್ಮ, ಏನೋ ಒಂಥರ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ. ಏನೇನೋ ಆಗ್ತಾ ಇದೆ. ಕೆಲವೊಂದೆಲ್ಲ ಸಮಥಿಂಗ್ ಬಿಯಾಂಡ್ ಇಮ್ಯಾಜಿನೇಷನ್. ಏನು ಹೇಳ್ತಾ ಇದೆಯಾ ಶರತ್? ಎಸ್ ಮಾ, ಕೆಲವೊಂದು ಕಲ್ಪನೆಗೆ ಸಿಗ್ತಾ ಇಲ್ಲ. ಹಿತಾಗಿದ್ದು, ದುರ್ಗಾ ಜೊತೆ ನಡೆದಿದ್ದು, ದುರ್ಗಾಪುರದಲ್ಲಿ ಆಗಿದ್ದ ಘಟನೆಗಳು, ಮನೇಲೆಲ್ಲ ಗ್ಲಾಸ್ ಪೀಸ್ ಬಿದ್ದಿದ್ದು, ಇದನ್ನೆಲ್ಲ ನೋಡಿದ್ರೆ ನಿಮಗೂ ಹಾಗೆ ಅನ್ಸಲ್ವಾ? ಸಮಥಿಂಗ್ ಸೂಪರ್ ನ್ಯಾಚುರಲ್ ಥರ. ನೀನ್ ಯಾಕಪ್ಪ ಶರತ್ ಚಿಕ್ಕ ಮಕ್ಳ ಥರ ಮಾತಾಡ್ತಾ ಇದೀಯಾ? ಈ ಸೂಪರ್ ನ್ಯಾಚುರಲ್ ಫಿಲಮ್ಸ್ಗಳನ್ನ ನೋಡಿ ನೋಡಿ ಅದ್ರ ಬಗ್ಗೆನೇ ಓದಿ ಓದಿ ಬಹುಶಃ ನೀನು ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ ಅಂತ ಅನಿಸ್ತಿದೆ. ನೋಮಾ, ಐಮ್ ಸೀರಿಯಸ್. ಶರತ್, ಕೆಲವೊಂದ್ಸಲ ನಮ್ಮ ಕಣ್ಮುಂದೆ ನಡೀತಾ ಇರೋ ಘಟನೆಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸು ಇಲ್ಲದೆ ಇರೋದನ್ನ ಇದ್ದ ಹಾಗೆ ತೋರಿಸುತ್ತೆ. ನ್ಯಾಚುರಲ್ ಆಗಿರೋದು ಕೂಡ ಸೂಪರ್ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಬಹುಶಃ ನೀನು ತುಂಬ ಯೋಚನೆ ಮಾಡಿ ಮಾಡಿ ನಿನ್ಗೆ ಹೀಗೆಲ್ಲ ಆಗ್ತಿದೆ ಅಂತ ಅನ್ನಿಸ್ತಿದೆ. ಮೊದಲು ಯೋಚನೆಗಳನ್ನ ನಿನ್ನ ಮನಸ್ಸಿನಿಂದ ಕಿತ್ತು ಬಿಸಾಕು. ಶರತ್, ಈಗ ನೀನು ಯೋಚನೆ ಮಾಡಬೇಕಾಗಿರೋದು ನಮ್ಮ ಹಿತ ಬಗ್ಗೆ ಮತ್ತೆ ದುರ್ಗನ್ ಬಗ್ಗೆ ಅಷ್ಟೇ. ಇವನು ಯಾಕೋ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಮೊದಲು ಇವನ್ ಗಮನ ಬೇರೆ ಕಡೆ ಹೋಗೋ ಹಾಗೆ ಮಾಡಬೇಕು. ಇಲ್ಲ ಅಂದ್ರೆ ನಾನೇ ತೊಂದರೆಗಳನ್ನ ಆಹ್ವಾನ ಮಾಡ್ದಾಗತ್ತೆ. ಬಾಸು, ಏನಾಯ್ತು? ಏನು ಯೋಚನೆ ಮಾಡ್ತಿದ್ರಿ? ದುರ್ಗಾ, ಇವತ್ತು ನಿಮ್ಮ ತಂದೆ ಸಿಕ್ಕಿದ್ರು. ಅಪ್ಪನಾ? ಯಾಕೆ? ಅಲ್ಲ, ಅವ್ರು ಇಲ್ಲಿರೋದು ನಿನಗೆ ಗೊತ್ತಿತ್ತಾ? ಹಾಂ, ಗೊತ್ತಿತ್ತು. ಯಾಕೆ ಯಾವತ್ತೂ ಮನೆಗೆ ಕರ್ಕೊಂಡೇ ಬಂದಿಲ್ಲ? ಅಪ್ಪ ಅವರಲ್ಲಿ ಬರ್ತಾರೆ ಬಾಸು. ಮನೆಗೆ ಬಾ ಅಂದರೆ ಅನಿಕೇತನ ಅಂತ ಏನೋ ಮಾತಾಡ್ತಾರೆ. ಅವ್ರು ಈ ಮನೆಗಷ್ಟೇ ಅಲ್ಲ, ದುರ್ಗಾಪುರದಲ್ಲಿರೋ ಅವ್ರ ಮನೆಗೂ ಅವ್ರು ಬರೋದಿಲ್ಲ. ಮೊದಲು ಅವ್ರ ಬಗ್ಗೆ ಏನೋ ಹೇಳಿದ ನೆನಪು ನನಗೆ. ಅಥವಾ ನೀನು ಹಿತಾಗಿ ಅವ್ರ ಬಗ್ಗೆ ಹೇಳ್ತಾ ಇರುವಾಗ ನಾನು ಅದನ್ನು ಕೇಳಿಸ್ಕೊಂಡು ಏನೋ ಐ ಆಮ್ ನಾಟ್ ಶೋರ್. ಅವ್ರು ಯಾಕೆ ಆಗಿರ್ತಾರೆ ಅಂತ ಕೇಳ್ಬೋದಾ? ಐ ಆಮ್ ಸಾರಿ, ನೀನು ಇದನ್ನು ಮುಂಚೆ ಹೇಳಿದ್ದೆ, ಆದರೆ ಅವಾಗ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಅಪ್ಪ ಚೆನ್ನಾಗಿದ್ದಾಗ ಹೇಗಿದ್ರು ಅಂತ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಬಾಸು. ಆದರೆ ನನ್ನ ಜೀವನದಲ್ಲಿ ಮತ್ತೆ ಹಳೆ ಅಪ್ಪನ ನೋಡ್ತೀನೋ ಇಲ್ವೋ ಒಂದು ಗೊತ್ತಿಲ್ಲ. ಅಮ್ಮ ತೀರ್ಕೊಂಡ್ರು, ಅಕ್ಕ ಕಳ್ದೋದ್ರು. ಇದೆಲ್ಲ ಆದ್ಮೇಲೆ ಅಪ್ಪ ತುಂಬಾನೇ ಬದಲಾಗ್ಬಿಟ್ರು.